ಕಾವ್ಯ ಮತ್ತು ಗಿಲ್ಲಿ ಜೋಡಿಗಿಂತ ರಾಶಿಕಾ ಮತ್ತು ಸೂರಜ್ ಜೋಡಿನೇ ಎಷ್ಟೋ ಟ್ರೂ ಅಂತ ನನಗನ್ನಿಸ್ತಾ ಇದೆ. ಅವ್ರಂಗ್ ಹೇಳಿದ್ರು ಇವ್ರಿಂಗ್ ಹೇಳಿದ್ರು ಅವ್ರು ಬ್ಲೇಮ್ ಮಾಡಿದ್ರು ಅಂತ ಮ್ಯಾನಿಪುಲೇಟ್ ಆಗಿ ಗಿಲ್ಲಿನ ಅವಾಯ್ಡ್ ಮಾಡುವಂತ ಕಾವ್ಯ ಫ್ರೆಂಡ್ಶಿಪ್ ಸರಿನಾ? ಯಾವನ್ ಏನಾದ್ರೂ ಅಂದ್ಕೊಳ್ಳಿ, ನಾನ್ ಇರೋದು ಹಿಂಗೆ ಅಂತ ಹೇಳಿ ಯಾವಾಗ್ಲೂ ಸೂರಜ್ ಜೊತೆ ಬೆಂಬಲವಾಗಿರುವಂತ ರಾಶಿಕಾ ಸೂರಜ್ ಸರಿನಾ? ನನಗ್ಯಾಕೆ ಕಾವ್ಯ ಮತ್ತು ಗಿಲ್ಲಿ ಜೋಡಿ ಫೇಕ್ ಅನಿಸ್ತು ಅಂತಂದ್ರೆ, ಮನೇಲಿರೋ ಯಾರೋ ಏನೋ ಹೇಳ್ತಾರೆ, ಹೊರಗಡೆ ಜನ ಏನೋ ತಪ್ಪು ತಿಳ್ಕೊತಾರೆ ಅಂತ ಮ್ಯಾನಿಪುಲೇಟ್ ಆಗಿ ಗಿಲ್ಲಿಗೆ ಅಣ್ಣ ಅಂತ ಕರೆಯೋದು, ಗಿಲ್ಲಿ ಮನೆಗೆ ಫೋನ್ ಮಾಡೋ ನಾಟಕ ಮಾಡುವಾಗ ಗಿಲ್ಲಿ ಅಮ್ಮನ್ನ ದೊಡಮ್ಮ ಅಂತ ಕರೆಯೋದು, ಅವ್ನು ಅದೆಲ್ಲದಕ್ಕೂ ಒಪ್ತೇ ಇದ್ದಾಗ ಅದೇ ಅಮ್ಮಂಗೆ ನಿಮ್ಮ ಗಿಲ್ಲಿ ಹೆಣ್ಮಕ್ಳ ಜೊತೆ ಬೆಳೆದಿಲ್ವಾ ಅಂತ ಕೇಳೋದು. ನಿನ್ನೆ ಎಪಿಸೋಡ್ ನಲ್ಲಿ ಜೋಡಿನ ಆಯ್ಕೆ ಮಾಡ್ಕೊಳ್ಳೋ ಟಾಸ್ ಇದ್ದಾಗ ಧ್ರುವಂತ್ ಒಬ್ಬನ್ ಬಿಟ್ಟು ಎಲ್ಲಾರ್ಗೂ ಬೇಕು ಅಂತ ಬೋರ್ಡ್ ಹಿಡಿದಿದ್ದು, ಕೊನೆಗೆ ಯಾವ ಗಂಡಸರು ಕಾವ್ಯನ ಆಯ್ಕೆ ಮಾಡ್ಕೊಳ್ಳದೆ ಇದ್ದಾಗ ಗಿಲ್ಲಿನ ಆಯ್ಕೆ ಮಾಡ್ಕೊಂಡು ಆಟ ಶುರು ಮಾಡಿದ್ದು. ಆದ್ರೆ ರಾಶಿಕಾ ಎಷ್ಟೇ ಜನ ಮೇಲ್ ಕಂಟೆಸ್ಟೆಂಟ್ ಗಳು ಬಂದು ಏನೇ ಇಂಪ್ರೆಸ್ ಮಾಡಿದ್ರು ಬೇಡ ಅಂತ ಬೋರ್ಡ್ ಹಿಡಿದು ಕೊನೆಗೆ ಸೂರಜ್ ಬಂದಾಗ ಬೇಕು ಅನ್ನೋ ಬೋರ್ಡ್ ಹಿಡ್ಕೊಂಡು ಅವನ ಜೊತೆ ಸೇರ್ಕೊಂಡು ಆಟ ಶುರು ಮಾಡಿದ್ದು. ಇದೆಲ್ಲ ನೋಡುವಾಗ ಸೂರಜ್ ಮತ್ತು ರಾಶಿಕಾ ಜೋಡಿ ಟ್ರೂ ಅಂತ ನನಗನ್ಸುತ್ತೆ. ಅವ್ರಂಗ್ ಹೇಳ್ತಾರೆ ಇವ್ರಿಂಗ್ ಹೇಳ್ತಾರೆ ಅಂತ ಮ್ಯಾನಿಪುಲೇಟ್ ಆಗೋದ್ ಬಿಟ್ಟು ಗಿಲ್ಲಿ ಮತ್ತು ಕಾವ್ಯ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಗೊತ್ತಿದ್ರು ಕೂಡ ಅವನನ್ನ ಅವಾಯ್ಡ್ ಮಾಡ್ಕೊಂಡು ಒಂಟಿಯಾಗಿ ಆಡ್ತೀನಿ ಅಂತ ಹೊರಟಿರೋ ಕಾವ್ಯನ ಮನಸ್ಥಿತಿ ಬದಲಾದ್ರೆ ಇನ್ನು ಆಟ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಕಾವ್ಯನ ಬಗ್ಗೆ ಜನರಿಗೆ ಮನಸ್ಥಿತಿ ಬದಲಾಗುತ್ತೆ. ಏನಂತೀರಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.